ಸೊ ಈಗ ತಾನೇ ಊಟ ಮಾಡಿದ್ದೀವಿ. ಸೊ ದಿಸ್ ದ ರೈಟ್ ಟೈಮ್ ಟು ಡೂ ದ ಮೆಡಿಟೇಷನ್. ಅವಳು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೀಟಾಗಿ ಪೋಸ್ ಕೊಡ್ತಾ ಇದ್ದಾಳೆ, ನನ್ನ ತಮ್ಮ ಚೆನ್ನಾಗಿ ಫೋಟೋ ತೆಗಿತಾನೆ ಅಂತ. ಅವನು ಬ್ಲಾಕ್ ಅಂಡ್ ವೈಟ್ ಫಿಲ್ಟರ್ ಹಾಕೊಂಡು ಬ್ಲಾಕ್ ಅಂಡ್ ವೈಟ್ ತೆಗ್ದಿದ್ದಾನೆ. ನಿಂತ್ಕೊಳ್ಳೆ ತೆಗಿತೀನಿ ನೋಡಿ ಆಂಟಿ. ಅದು ತೋರಿಸಿ ಸಾಮಾನ್ಯ ಅಂಗಡಿ ಓನರ್ ತಗೊಂಡು ನಿಂತ್ಕೊಬಿಡೋರ. ಮೇಡಮ್ ಅದ್ ಕಡೆ ಅದು ನೋಡ್ಬೇಕು. ಕನ್ನಡಕ ಮನೇಲಿದೆ. ಎಲ್ಲ ಹೋಗ್ತಾ ಇದ್ಯಾ? ನೀರ್ ಇಸ್ಕೊಬತ್ತಾ? ನೀರ್ ಇಟ್ಕೊ ಬರಕ್ಕ ಹೊಸ್ಮಾರ್ ಕೆಂಜರ್ ತಗೋಬಾ. ಇದೇನ್ರಾ ಒಳ್ಳೆ ಸಿಂಡ್ ಆಗದೆ. ಹೊಸ ಮಾಡ್ಕೆ ಅಲ್ವಾ, ಅದಕ್ಕೆ ಹಂಗದೆ. ಹಳೇದಾದ್ಮೇಲೆ ಸೊರಗದ್ ಬಿಡಿ. ನಮ್ಗೆ ಚೆನ್ನಾಗಿತ್ತು. ಲಾಸ್ಟ್ 3 minutes ಅಂತ ಅವ್ರು ಅಂದಾಗ ಫುಲ್ ಎಚ್ಚರಾಗೋಯ್ತು. ಆಮೇಲೆ ಏನೇನೋ ಬಂತು, ಹಂಗೆ ಹಿಂಗ್ ಬೀಳ್ತಾ ಇದ್ದೆ. 3 minutes ಅಂತ ಅಂದಾಗ ಎಚ್ಚರ ಆಯ್ತಾ? ಅದಕ್ಕೆ ಮುಂಚೆ ಮಲ್ಬಿಡಿಲ್ಲ? ಅದಕ್ಕೆ ಮುಂಚೆ ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಂದ್ರೆ ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ನಾನು ಹೋಗಿದ್ದೆ ಅಂತ ಅನ್ಸ್ತು. ಯಾವ ಸ್ಟೇಟ್? ಮಹಾರಾಷ್ಟ್ರ. ಮೆಡಿಟೇಟಿವ್ ಸ್ಟೇಟಾ? ನೋಡಿ ಕನ್ನಡಕದ ಮೇಲೆ ಕನ್ನಡಕ ಹಾಕೊಂತ ಇವಳು. ಅಯ್ಯೋ ಇವಾಗ ಕೂತ್ಕೋತಾನೆ ಇಲ್ಲ. ಹಾ ಏನ್ ಕಾಣಿಸಲ್ಲ, ಸೈಡ್ ಇಂದ ನೋಡ್ರೆ ಕಾಣಿಸುತ್ತೆ ಅಷ್ಟೇ. ಬೋಟಿಂಗ್ ಹೋಗ್ತಾ ಇದೀವಿ. ಇವನಿಗೆ ಹೆಂಗ್ ಭಯ ಆಗುತ್ತೆ ನೋಡೋಣ ಬನ್ನಿ. ನಮ್ಮ ಪಾಪು ಧೈರ್ಯವಂತ, ಅವನು ಎಲ್ಲ ಎದುರ್ಕೋತಾನೆ. ಗೈಸ್ ನೋಡಿ, ಇಲ್ಲೇ ಬೋಟಿಂಗ್ ಮಾಡಿದ್ವಿ ನಾವು ಲಾಸ್ಟ್ ಟೈಮ್. ಗೈಸ್ ಬೋಟಿಂಗ್ ಆಮೇಲೆ ಸಾಯಂಕಾಲ ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ. ಈಗ ಫಸ್ಟ್ ಮೆಡಿಟೇಷನ್ ಸೆಂಟರ್ಗೆ ಹೋಗಿ ಮೆಡಿಟೇಷನ್ ಸೆಂಟರ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಣ, ಮೆಡಿಟೇಟ್ ಮಾಡೋಣ ಸ್ವಲ್ಪ ಹೊತ್ತು. ಗೋಶಾಲಾನು ಇದೆಯಂತೆ, ಅದು ಹೆಂಗಿದೆ ನೋಡೋಣ. ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ಒಂದು 4 o'clock ಮೇಲೆ ನಾವು ಬೋಟಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಈಗ ತಾನೇ ಊಟ ಮಾಡಿದ್ದೀವಿ. ಸೊ ದಿಸ್ ದ ರೈಟ್ ಟೈಮ್ ಟು ಡೂ ದ ಮೆಡಿಟೇಷನ್. ಯಾರಿಗೆ ನಿದ್ದೆ ಬರುತ್ತೆ ನೋಡೋಣ. ನನಗಂತೂ ನಿದ್ದೆ ಬರಲ್ಲ. ಪುರಿಟ್ ನಿನ್ ಫ್ರೆಂಡ್ ಪೂರ್ವಿಕ್ ಬೋಟಿಂಗ್ ಹೋಗೋಣ ಬೇಡವಾ? ಹೈರಾನ್ ಕೇಳೋಣ, ಬೋಟಿಂಗ್ ಹೋಗೋಣ ಬೇಡವಾ? ಹೋಗೋಣ. ಸಾಹಸ ಸಿಂಹ, ಸಾಹಸ ಸಿಂಹ, ಸಾಹಸ ಸಿಂಹ, ಸಾಹಸ ಸಿಂಹ ಬೋಟಿಂಗ್ ಒಪ್ಕೊಂಡ ನೋಡಿ ನೋಡಿ. ಅವಾಗ ನಾನು ಇನ್ನ ಅಪ್ಪಚ್ಚಿ ಮಾಡ್ತೀನಿ. ಸುಮ್ಮನೆ ನಿಂತ್ಕೊಳ. ನೋಡಿ ಸಿಂಚನ ಫೋಟೋ ಶೂಟ್ ಮಾಡಿಸ್ಕೊಂಡ್ರಳು ಆಲ್ರೆಡಿ ಅವ್ರ ಅಮ್ಮ. ನೋಡಿ ಅಬ್ಬ ಯಾವ ತರ ಇದ್ದೇನೆ ಅಂತ. ಅವಳು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೀಟಾಗಿ ಪೋಸ್ ಕೊಡ್ತಾ ಇದ್ದಾಳೆ, ನನ್ನ ತಮ್ಮ ಚೆನ್ನಾಗಿ ಫೋಟೋ ತೆಗಿತಾನೆ ಅಂತ. ಅವನು ಬ್ಲಾಕ್ ಅಂಡ್ ವೈಟ್ ಫಿಲ್ಟರ್ ಹಾಕೊಂಡು ಬ್ಲಾಕ್ ಅಂಡ್ ವೈಟ್ ತೆಗ್ದಿದ್ದಾನೆ. ನಿಂತ್ಕೊಳ್ಳೆ ತೆಗಿತೀನಿ ನೋಡಿ. ನಡೀರಿ ಆಯ್ತು. ಗೌತಮ ಬುದ್ಧ ನೋಡಿ ಎಷ್ಟು ಪೀಸ್ಫುಲ್ ಆಗಿ ಕೂತ್ಕೊಂಡಿದ್ದಾರೆ. ಈ ಸುತ್ತಲೂ ವೆದರ್ ಗ್ರೀನರಿ ಆಗಿ ತಂಪಾಗಿದೆಯಲ್ಲ, ಅದಕ್ಕೆ ವೆದರ್ ತೋರಿಸ್ತೀನಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಸರೌಂಡಿಂಗು. ಎಲ್ಲಿದೆ? ಗೈಸ್ ಟಾರ್ಟಾಯ್ಸ್ ನೋಡಿ, ಸ್ಮಾಲ್ ಟಾರ್ಟಾಯ್ಸ್, ಸ್ಮಾಲ್ ಸ್ಮಾಲ್ ವೆರಿ ಸ್ಮಾಲ್. ಪೂರ್ವಿಕ್ ನಾ ಕಳ್ಸ ಕರ್ಕೊಂಬರ್ತಾನೆ ಟಾರ್ಟಾಯ್ಸ್ ನ. ಹೋಗಮ್ಮ. ಏ ಬಾರ, ನಿಂಗೆ ಹೇಳ್ಕೊಡ್ತೀನಿ. ಸ್ವಿಮ್ಮಿಂಗ್ ಮಾಡೋದೇ ಬೇಕಾಗಿಲ್ಲ ಕಣೋ. ಗೈಸ್ ನೋಡಿ ಪಿರಮಿಡ್ ರೀಚ್ ಆದ್ವಿ. ಇದೇ ಪಿರಮಿಡ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದು ಪಿರಮಿಡ್ ಶೇಪಲ್ಲಿ ಏನಕ್ಕೆ ಮಾಡಿದರೆ ಇವನ್ ಮೆಡಿಟೇಷನ್ ಸೆಂಟರ್ನ ಅನ್ನೋದಕ್ಕೆ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಬನ್ನಿ ಹೋಗೋಣ ಒಳಗಡೆ. ಗೈಸ್ ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್, ಚಿಲ್ಡ್ರನ್ಸ್ ಬಿಲೋ 8 years ಆರ್ ನಾಟ್ ಅಲೌಡ್. ಕೈಂಡ್ಲಿ ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್ ಬಿಫೋರ್ ಎಂಟ್ರಿಂಗ್ ಪಿರಮಿಡ್. ಮೊಬೈಲ್ ಫೋನ್ಸಲ್ಲಿ ಸ್ವಿಚ್ ಆಫ್ ಮಾಡಬೇಕು. ನೋಡಿ ಈ ಥರ ಇದೆ ಒಳಗಡೆ. ಲೈಟಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ, ಕ್ಲಾಸಿಕಲ್ ಮ್ಯೂಸಿಕ್ಕು, ಮತ್ತು ಎಲ್ಲರೂ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇರ್ತಾರೆ. ಈ ಥರ ಕಂಪ್ಲೀಟ್ಲಿ ಡಾರ್ಕ್ ಇರುತ್ತೆ. ಮೆಡಿಟೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪಾಟ್ ಇದು. ಮೆಡಿಟೇಷನ್ ಮುಗಿಸ್ಕೊಂಡು ನಾವು ಎಕ್ಸಿಟ್ ಆಗಿದ ತಕ್ಷಣ ಈ ಥರ ಒಂದು ಶಾಪಿಂಗ್ ಸೆಂಟರ್ ಸಿಗುತ್ತೆ. ಇಲ್ಲಿ ಬಂದು ನಾವು ಏನಾದರೂ ಬೇಕು ಅಂದರೆ ತೊಗೊಬೋದು.
ಇಲ್ಲಿ ಆ್ಯಕ್ಚುಲಿ ವಿಡಿಯೋಗ್ರಫಿ ಅಲೋ ಇರಲ್ಲ, ಸೊ ಹಂಗಾಗಿ ನಾನು ಕಂಪ್ಲೀಟ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಇಲ್ಲಿ ನೋಡಿ ನಮ್ಮ ಸೈನಿಕರುಗಳು ಹೆಂಗಿದ್ದಾರೆ, ಖಡ್ಗ ಹೆಂಗೆತ್ತದು ಅಂತ ಪ್ರಾಕ್ಟೀಸ್ ಮಾಡ್ತಾವ್ರೆ. ಮೆಡಿಟೇಷನ್ ಮುಗಿಸ್ಕೊಂಡ್ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾ ಇದೀವಿ. ಸಖತ್ತಾಗಿತ್ತು ಮೆಡಿಟೇಷನ್. ಏನೇನೋ ತೊಗೊತಾ ಇದ್ದಾರೆ ಎಲ್ಲರೂ, ನೋಡೋಣ ಏನೇನು ತೊಗೊಂತಾರೆ. ನಾನು ಇದೊಂದು ಬ್ರೇಸ್ಲೆಟ್ ತೊಗೊತಾ ಇದ್ದೀನಿ. ಇವರೆಲ್ಲ ನಮ್ಮ ಅತ್ತೆ ಕೊಡ್ಸಿದ್ದು. ಇದು ಬಂದದ ಕಡೆ ಸಿಕ್ಸೋದು ಇದು. ಆಡಿಸಿ ನೋಡು, ಬೆಳೆಸಿ ನೋಡು, ಉರುಳಿ ಹೋಗದು. ಆಂಟಿ ಅದು ತೋರಿಸಿ. ಗೈಸ್ ಸಾಮಾನ್ಯ ಅಂಗಡಿ ಓನರ್ ತಗೊಂಡು ನಿಂತ್ಕೊಂಡ್ಬಿಡೋರೆ. ಮೇಡಮ್ ಅದು ಕಡೆ ಅದು ಕನ್ನಡಕ ನೋಡ್ಬೇಕು, ಕನ್ನಡಕ ಮನೇಲಿದೆ. ಇದನ್ನ ನೋಡಿ ಇವರು ಮೇಡಮ್. ಅದೆಷ್ಟು ಮೇಡಮ್? ಅದು ಎಷ್ಟು ರೂಪಾಯಿ ಮೇಡಮ್? ಅದು ಅಂಗಡಿ ಓನರ್ ತರ ನಿಂತ್ಕೊಂಡ್ಬಿಡೋರು ನೋಡಿ ಗೈಸ್ ಇವರು. ಗೈಸ್ ಇಷ್ಟೆಲ್ಲ ಆಕ್ಟಿವಿಟೀಸ್ ಇದೆಯಂತೆ, ಸುಮಾರು ಆಕ್ಟಿವಿಟೀಸ್ ಇಲ್ಲಿ ಹಾಕಿದ್ದಾರೆ. ಫಸ್ಟ್ ಶೂಸ್ ಹಾಕೊಳ್ರಿ, ಆಮೇಲೆ ಹೋಗೋಣ. ಗೋಶಾಲಾನು ಇದೆಯಂತೆ ಇಲ್ಲಿ. ಅದು 200 ಬನ್ನಿ ಗೋಶಾಲಾ ನೋಡಕ್ ಹೋಗೋಣ. 200 ಮೀಟರ್ಸ್ ಅವೆ. ಎಲ್ಲೋ ಹೋಗ್ತಾ ಇದ್ಯಾ? ನೀರ್ ಇಸ್ಕೊ ಬರ್ತಾನ. ನೀರ್ ಇಟ್ಕೊ ಬರಕ ಹೊಸ್ ಮಾಡ್ಕೊಂಡ್ರೆ ತಗೋಬಾ. ಇದೇನ್ಲಾ ಒಳ್ಳೆ ಸಿಂಡ್ ಆಗದೆ. ಹೊಸ ಮಾಡ್ಕೆ ಅಲ್ವಾ, ಅದಕ್ಕೆ ಹಂಗದೆ. ಹಳೇದಾದ್ಮೇಲೆ ಸರೋದ್ ಬಿಡಿ. ಹೊಸ್ ಮಾಡ್ಕೊಂಡ್ರೆ ಗೊತ್ತಾನೆ, ಹೊಸ್ ಮಾಡ್ಕೊಂಡ್ರೆ ತಗೋತಾನೆ, ಹೊಸ್ ಮಾಡ್ಕೊಂಡ್ರೆ. ಇದೊಂದು ಬ್ರೇಸ್ಲೆಟ್ ತಗೊಂಡಿದ್ದಾಳೆ ಅಮ್ಮ, ನನಗೋಸ್ಕರ ಗಿಫ್ಟ್ ತಗೊಂಡಿದ್ದಾಳೆ. ಇದು ಅಭಯ್ಗೆ ಚಿಕ್ಕಿ ಎಲ್ರಿಗೂ, ಇದು ಅಭಯ್ಗೆ, ಮತ್ತೆ ಇದು ಸಿಂಚನಿ. ಆಯ್ತು ಬೇಡ ಬಾ. ಇಷ್ಟೇ ತಗೊಂಡಿದ್ವಿ, ಏನು ಜಾಸ್ತಿ ತಗೊಂಡಿಲ್ಲ ನಾವು. ತಿಂತಾ ಇದೀವಿ ಎಲ್ಲ ಆರಾಮಾಗಿ ಕುತ್ಕೊಂಡು ಚಿಪ್ಸ್ ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದೀವಿ. ಇವಾಗ ಎಲ್ಲರೂ ಮೆಡಿಟೇಟ್ ಮಾಡಿದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ, ಸರಿನಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಿಂದು ಮೆಡಿಟೇಷನ್ ಮಾಡ್ಬೇಕಾದ್ರೆ? ಚೆನ್ನಾಗಿತ್ತು ಅಂದ್ರೆ ಏನು ಅನ್ನಿಸ್ತು ಮೆಡಿಟೇಟ್ ಮಾಡ್ಬೇಕಾದ್ರೆ ನಿಂಗೆ? ಏನು ಅನ್ಸಿಲ್ಲ. ನಿದ್ದೆ ಬಂತಾ? ಹ್ಞೂ ಅಂದ್ರೆ ಏನು ನಿದ್ದೆ ಬಂತಾ? ಸ್ವಲ್ಪ ಬರ್ತಾ ಇತ್ತಂತೆ. ಸಖತ್ತಾಗಿ ನಿದ್ದೆ ಬಂತು. ನಮ್ಗೆ ಚೆನ್ನಾಗಿತ್ತು. ಲಾಸ್ಟ್ 3 ಮಿನಿಟ್ಸ್ ಅಂತ ಅವ್ರು ಅಂದಾಗ ಫುಲ್ ಎಚ್ಚರಾಗೋಯ್ತು. ಆಮೇಲೆ ಏನೇನೋ ಬಂತು, ಹಂಗೆ ಹಿಂಗ್ ಬೀಳ್ತಾ ಇದ್ದೆ. 3 ಮಿನಿಟ್ಸ್ ಅಂತ ಅಂದಾಗ ಎಚ್ಚರ ಆಯ್ತಾ? ಅದಕ್ಕೆ ಮುಂಚೆ ಮಲ್ಬಿಡಿಲ್ಲ? ಅದಕ್ಕೆ ಮುಂಚೆ ಫುಲ್ಲು ನಾನು ಬರೀ ಅವ್ರು ಹೇಳಿತಾರ ಬ್ರೀತಿಂಗ್, ಈ ಕಡೆ ಆಯ್ತಾ ಕೈ? 3 ಮಿನಿಟ್ಸ್ ಅಂದಾಗ ಮತ್ತೆ ಬೇರೆ ಕಡೆ ಎಲ್ಲೋ ಹೋದೆ. ಹೆಂಗ ಅನಿಸ್ತಾ ಇತ್ತು? ಸ್ಟಾರ್ಟಿಂಗು ಚೆನ್ನಾಗಿತ್ತು ಅನ್ನಿಸ್ತಿತ್ತು, ಆಮೇಲೆ ನಿದ್ದೆ ಬರ್ತಾ ಇತ್ತು. ನಿದ್ದೆ ಬರ್ತಾಯ್ತಾ? ಚೆನ್ನಾಗಿತ್ತು ಅಂದ್ರೆ ಏನ್ ಅನ್ನಿಸ್ತು? ಚೆನ್ನಾಗಿತ್ತು ಅಂದ್ರೆ, ಆದ್ರೂ ನಾನು ಮನೇಲಿ ಬೆಳಗ್ಗೆ ಎದ್ದೇಟ್ಗೆ ನಾನು ಮಾಡ್ತೀನಿ, ಅದಕ್ಕೆ ನನ್ಗೇನ್ ಅನ್ಸಿಲ್ಲ. ಚೆನ್ನಾಗಾಯ್ತು, ನಿದ್ದೆ ಏನ್ ಬಂದಿಲ್ಲ. ಬಂದಿಲ್ವಾ? ಮಾಮೂಲಿ ಉಸಿರಾಟದ ಎಲ್ಲ ಚೆನ್ನಾಗಿತ್ತು. ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಂದ್ರೆ ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ನಾನು ಹೋಗಿದ್ದೆ ಅಂತ ಅನಿಸ್ತು. ಯಾವ ಸ್ಟೇಟ್? ಮಹಾರಾಷ್ಟ್ರ. ಮೆಡಿಟೇಟಿವ್ ಸ್ಟೇಟಾ? ಮೆಡಿಟೇಟಿವ್ ಸ್ಟೇಟ್ ಅದಕ್ಕೆಲ್ಲ ನಂತರ ಇರೋರು ಮಾತ್ರ ಕರ್ಕೊಂಡು ಹೋಗೋದು. ಒಂಥರ ಬ್ಲ್ಯಾಂಕ್ ಫೀಲ್ ಆಗ್ತಾ ಇತ್ತು. ಆಮೇಲೆ ಪೀಸ್ ಆಫ್ ಮೈಂಡ್ ಅನ್ಸ್ತು, ಒಂಥರ ರಿಫ್ರೆಶ್, ರೀಸ್ಟಾರ್ಟ್ ಮಾಡ್ದಂಗೆ ಆಯ್ತು ಬ್ರೈನ್. ಬ್ಲ್ಯಾಂಕ್ ಆಯ್ತು ಅಂತ ಹೇಳಿಲ್ವೇನಾ? ಅಲ್ಲಿ ಯಾರ್ಯಾರು ಇದ್ರು ಅಂತ ಅಜ್ಜಿನ ಕೇಳಿ ಹೇಳುತ್ತೆ. ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಿದ್ದೆ ನಾನು ಅಂತ ಅವ್ರು ಹೇಳಿದ್ರೆ ಅಲ್ಲಿ ಯಾರ್ಯಾರು ಇದ್ರು ಅಂತ ಕೇಳ್ತಾನೆ. ನಾನು ಯೂಶಲಿ ಮೆಡಿಟೇಟ್ ಮಾಡ್ತಾ ಇದ್ದೆ ಅವಾಗೆಲ್ಲ. ಈಗ ರೀಸೆಂಟ್ ಆಗಿ ಕೆಲವು ವಾರಗಳಿಂದ ಮೆಡಿಟೇಟ್ ಮಾಡಿಲ್ಲ ರೆಗ್ಯುಲರ್ ಆಗಿ. ಬಟ್ ಯೂಶಲಿ ಅವಾಗ ಎವ್ರಿ ಡೇ 15 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತಾ ಇದ್ವಿ ನಾವೆಲ್ಲರೂ. ಇವತ್ತು ಆಫ್ಟರ್ ಲಂಚ್ ನಾವು ಹೋಗಿ ಕುತ್ಕೊಂಡು ಮೆಡಿಟೇಟ್ ಮಾಡಿದ್ರಿಂದ, ಟು ಬಿ ಫ್ರಾಂಕ್, ನನಗೂ ಕೂಡ ಸ್ವಲ್ಪ ಡ್ರೌಸಿ ಅನ್ನಿಸ್ತಾ ಇತ್ತು ಅಲ್ಲಿ ಕುತ್ಕೊಂಡಿದ್ದಾಗ. ಬಟ್ ಅವಾಗ ಎಚ್ಚರ ಆಗ್ತಾ ಇತ್ತು, ಬಟ್ ಅವಾಗ ಅಗೇನ್ ಡ್ರೌಸಿ ಅಂತ ಅನ್ಸೋದು. ಸೊ ಆ ಥರ ನಾನು ಅದಕ್ಕೆ ಲಂಚ್ ಮಾಡ್ಬೇಕಾದ್ರೆ ಹೇಳ್ದೆ 2 ಪ್ಲೇಟ್ ತಿನ್ಬೇಡ್ರಿ ಅಂತ. ನಾನು ಒಂದೇ ಪ್ಲೇಟ್ ತಿನ್ಬಿಟ್ಟು ಮಜ್ಜಿಗೆ ಒಂದಿಷ್ಟೇ ಅನ್ನ ತಿನ್ಬಿಟ್ಟು ಮಜ್ಜಿಗೆ ಕುಡ್ದೆ. ಅದಕ್ಕೆ ನಾನು ಒಬ್ಳೆ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಿರೋದು. ಇವರೆಲ್ಲ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಏನಾಗೈತೆ ಗೊತ್ತಿಲ್ಲ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ನೆಕ್ಸ್ಟ್ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ, ನೋಡ್ತಾ ಇರಿ PhD ಮೂಮೆಂಟ್ಸ್.